ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಅವರು ಕೂಡ ಚನ್ನಪಟ್ಟಣದ ಚಕ್ಕರೆಯಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ. ಸಿಪಿ ಯೋಗೇಶ್ವರ್ ಅವರಿಗೆ ಭರ್ಜರಿ ಬೆಂಬಲ ಕೂಡ ಸಿಗ್ತಾ ಇದೆ. ಕಳೆದ 8 ದಿನಗಳಿಂದ ನಾನು ಪ್ರಚಾರ ಮಾಡ್ತಿದ್ದೀನಿ, ಬೈ ಎಲೆಕ್ಷನ್ನಲ್ಲಿ ಗೆಲ್ತೇನೆ ಎಂಬ ಆತ್ಮವಿಶ್ವಾಸ ಇದೆ ಎಂದಿದ್ದಾರೆ. ಜನರ ಮನಸ್ಸಿನಲ್ಲಿ ಉಳಿಯುವ ಹಾಗೆ ಅಭಿವೃದ್ಧಿ ಕೆಲಸವನ್ನ ಮಾಡ್ತೇವೆ. ಚನ್ನಪಟ್ಟಣದಲ್ಲಿ ನನ್ನ ಪಾಡಿಗೆ ಕೆಲಸ ಮಾಡಿಕೊಂಡು ಇದ್ದೆ. ಚಕ್ಕರೆ ಗ್ರಾಮದಲ್ಲಿ ಕೈ ಅಭ್ಯರ್ಥಿ ಯೋಗೇಶ್ವರ್ ಅವರ ಹೇಳಿಕೆ ಇದು. ಇನ್ನು ಇದೇ ವೇಳೆ ಕುಮಾರಸ್ವಾಮಿಯವರ ವಿರುದ್ಧ ವಾಗ್ದಾಳಿಯನ್ನು ಕೂಡ ಸಿಪಿ ಯೋಗೇಶ್ವರ್ ನಡೆಸಿದ್ದಾರೆ. ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. 13ನೇ ತಾರೀಕು ವೋಟಿಂಗ್ ಕೂಡ ನಡೆಯುತ್ತೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಕೂಡ ಭರ್ಜರಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಪ್ರತಿದಿನ ಅವರಿಗೆ ಪ್ರಚಾರದಲ್ಲಿ ಸಾಥ್ ಕೊಡ್ತಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಮನವಿ ಮಾಡಿಕೊಂಡೆ, ಸರ್ ನಮಗೆ ನಮ್ಮ ತಾಲೂಕಲ್ಲಿ ಹೈನುಗಾರಿಕೆ ಜಾಸ್ತಿ ಇದೆ, ಬಹಳ ಜನ ಹಸುಗಳು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಆದ್ರೆ ಹಾಲಿನ ಬೆಲೆ ಕಡಿಮೆ ಇದೆ, 5 ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಿ ಸರ್. ಇಡೀ ದೇಶದಲ್ಲೇ ನಮ್ಗೆ ಹಾಲಿನ ಬೆಲೆ ನಮ್ಮ ಕರ್ನಾಟಕದಲ್ಲೇ ಕಡಿಮೆ, ಹಾಲು ಉತ್ಪತ್ತಿ ಮಾಡೋದಕ್ಕಿಂತ ಹಾಲಿಗೆ ಫೀಡ್ಸ್ ಬೆಲೆ ಮೇಂಟೆನೆನ್ಸ್ ಜಾಸ್ತಿ ಇದೆ, 5 ರೂಪಾಯಿ ಜಾಸ್ತಿ ಮಾಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಪಶುಸಂಗೋಪನಾ ಸಚಿವರು ವೆಂಕಟೇಶ್ ಅವರಿಗೆ ಇಬ್ಬರಿಗೂ ಮನವಿ ಮಾಡಿಕೊಂಡೆ. ಅವರು ತಾತ್ವಿಕವಾಗಿ ಒಪ್ಕೊಂಡಿದ್ದಾರೆ. ನನಗೆ ಭರವಸೆ ಇದೆ, ಈ ಚುನಾವಣೆ ಆದ್ಮೇಲೆ ನಮ್ಮ ರೈತರಿಗೆ ನಾನು 5 ರೂಪಾಯಿ ಹಾಲಿನ ಬೆಲೆ ಜಾಸ್ತಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರ ಇದೆ, ನಮ್ಮ ಜನಗಳ ಪರವಾಗಿ ಕೇಳಲಿಕ್ಕೆ ನನಗೊಂದು ಧ್ವನಿ ಕೊಡಬೇಕು. ನೀವು ನನಗೆ ಧ್ವನಿ ಕೊಟ್ಟು ನನ್ನನ್ನ ಈ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಮತ್ತೆ ಈ ತಾಲೂಕನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು.